ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದೆಹಲಿ ಸುಲ್ತಾನರ ಇತಿಹಾಸದ ಪ್ರಮುಖ ಮಾಹಿತಿಯನ್ನು ತಿಳಿಯೋಣ. 1206ರಿಂದ 1526ರವರೆಗೆ ದೆಹಲಿ ಸುಲ್ತಾನರು ಆಳ್ವಿಕೆ ಮಾಡ್ತಾರೆ ನೋಡಿ. ಸ್ಥಾಪನೆ 1206ರಲ್ಲಿ ಕುತುಬುದ್ದೀನ್ ಐಬಕ್ ಅವರು ಏನು ಮಾಡ್ತಾರೆ, ಈ ಒಂದು ದೆಹಲಿ ಸುಲ್ತಾನರ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಪೃಥ್ವಿರಾಜ್ ಚೌಹಾಣನು ಸೋಲಿನ ನಂತರ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಶೇಷತೆ ನೋಡೋದಾದರೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಸ್ಲಿಂ ರಾಜ್ಯ ಆಗಿರ್ತಕ್ಕಂಥದ್ದು. ರಾಜಧಾನಿ ದೆಹಲಿ, ಮುಖ್ಯ ರಾಜಧಾನಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಮುಖ 5 ಮನೆತನಗಳು ನೋಡೋಣ. ಗುಲಾಮಿ ಮನೆತನ 1206ರಿಂದ 1290, ಖಿಲ್ಜಿ ಮನೆತನ 1290ರಿಂದ 1320, ತುಘಲಕ್ ಮನೆತನ 1320ರಿಂದ 1414, ಸಯ್ಯದ್ ಮನೆತನ 1414ರಿಂದ 1451, ಲೋಧಿ ಮನೆತನ 1451ರಿಂದ 1526. ನೆಕ್ಸ್ಟು ರಾಜಪ್ರಭುತ್ವ ನೋಡೋಣ. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇರ್ತಕ್ಕಂಥದ್ದು. ದೆಹಲಿ ಸುಲ್ತಾನರಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು, ವೆರಿ ಇಂಪಾರ್ಟೆಂಟ್. ಕಂದಾಯದಲ್ಲಿ ಇಕ್ತಾ ವ್ಯವಸ್ಥೆ ಅನ್ನುವಂತಹ ಪದ್ಧತಿಯನ್ನು ಜಾರಿ ತಂದಿರತಕ್ಕಂಥದ್ದು. ಕಂದಾಯದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಕಂದಾಯದಲ್ಲಿ ಇಕ್ತಾ ವ್ಯವಸ್ಥೆ ಅನ್ನುವಂಥದ್ದು ಜಾರಿಯಲ್ಲಿ ಇರ್ತದೆ ನೋಡಿ. ಸೈನ್ಯ ಅತ್ಯಂತ ಬಲಿಷ್ಠ ಸೈನ್ಯವನ್ನು ಹೊಂದಿರತಕ್ಕಂಥದ್ದು. ದೆಹಲಿ ಸುಲ್ತಾನರು ಅತ್ಯಂತ ಬಲಿಷ್ಠ ಸೈನ್ಯವನ್ನು ಹೊಂದಿದ್ದರು. ಅಧಿಕೃತ ಭಾಷೆ ಪರ್ಷಿಯನ್ ಭಾಷೆಯನ್ನು ಬಳಸ್ತಕ್ಕಂಥದ್ದು. ಪರ್ಷಿಯನ್ ಭಾಷೆಯನ್ನು ಬಳಸ್ತಿದ್ರು ನೋಡಿ. ನೆಕ್ಸ್ಟು ಗುಲಾಮಿ ಮನೆತನ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಲ್ತಮಿಷ್ ಬರ್ತಾನೆ ಮತ್ತು ಬಲ್ಬನ್ನು ಪ್ರಮುಖ ಅರಸರು ನೋಡಿ. ಬಲ್ಬನ್ನು ರಕ್ತ ಮತ್ತು ಉಕ್ಕು ಎನ್ನುವಂಥ ನೀತಿಯನ್ನು ಜಾರಿಗೆ ತಂದರೆ, ಇಲ್ತಮಿಷು ಚಹಲ್ಗಾರರ ಕೂಟವನ್ನು ಜಾರಿಗೆ ತರ್ತಾನೆ. 40 ಸರ್ದಾರರ ಕೂಟ ಅಂತೇಳಿ ಜಾರಿಗೆ ತರ್ತಾನೆ. ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತೇಳಿ ಇಲ್ತಮಿಷ್ನ ಕರೀತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಖಿಲ್ಜಿ ಮನೆತನ. ಖಿಲ್ಜಿ ಮನೆತನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, ವೆರಿ ಇಂಪಾರ್ಟೆಂಟ್. ಈತ ದಕ್ಷಿಣ ಭಾರತದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಮಾರುಕಟ್ಟೆ ಮತ್ತು ಬೆಲೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಮಾರುಕಟ್ಟೆ ಮತ್ತು ಬೆಲೆ ನಿಯಂತ್ರಣ, ಸಹನಾ-ಇ ಮಂಡಿ ಅಂತೇಳಿ ಬರ್ತದೆ ಒಂದು, ಅದನ್ನು ಕೂಡ ಜಾರಿಗೆ ತರ್ತಾನೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ತುಘಲಕ್ ಮನೆತನ, ವೆರಿ ಇಂಪಾರ್ಟೆಂಟ್. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ಬದಲಾವಣೆ ಮಾಡ್ತಾನೆ. ಇಲ್ಲಿಂದ ದೇವಗರಿಂದ ದೌಲತಾಬಾದ್ವರೆಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು. ಈತನ ಸಂಕೇತ ನಾಣ್ಯ ಕೂಡ ಪರಿಚಯಿಸಿದನು. ಫಿರೋಜ್ ಶಾ ತುಘಲಕ್ ಅಂತ ಬರ್ತಾನೆ. ಕಾಲುವೆಗಳು, ಆಸ್ಪತ್ರೆಗಳು ಮತ್ತು ನಗರಗಳನ್ನು ನಿರ್ಮಾಣ ಮಾಡ್ತಾನೆ ನೋಡಿ, ಫಿರೋಜ್ ಶಾ ತುಘಲಕ್, ವೆರಿ ಇಂಪಾರ್ಟೆಂಟು. ಈತನನ್ನು ನಗರಗಳ ನಿರ್ಮಾಪಕ ಅಂತ ಕರೀತಾರೆ ನೋಡಿ, ಫಿರೋಜ್ ಶಾ ತುಘಲಕ್ನನ್ನು. ಸಯ್ಯದ್ ಮನೆತನ ದುರ್ಬಲ ರಾಜರಿದ್ದರು, ಸಾಮ್ರಾಜ್ಯದ ವಿಸ್ತೀರ್ಣ ಕಡಿಮೆಯಾಯಿತು. ಲೋಧಿ ಮನೆತನ ಇಬ್ರಾಹಿಂ ಲೋಧಿ ಈ ವಂಶದ ಕೊನೆಯ ಅರಸ. 1526ರ ಮೊದಲು ಪಾಣಿಪತ್ ಕದನದಲ್ಲಿ ಬಾಬರ್ ಕೈಯಲ್ಲಿ ಸೋತನು. ಕುತುಬ್ ಮಿನಾರ್ ಕುತುಬುದ್ದೀನ್ ಐಬಕ್ ನಿರ್ಮಿಸಿದನು. ಅಲೈ ದರ್ವಾಜಾ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದನು. ತುಘಲಕಾಬಾದ್ ಕೋಟೆ ಗಿಯಾಸುದ್ದೀನ್ ತುಘಲಕ್ ನಿರ್ಮಿಸಿದನು. ಲೋಧಿ ಗಾರ್ಡನ್ ಲೋಧಿ ಅರಸರು ನಿರ್ಮಿಸಿರತಕ್ಕಂಥದ್ದು. ಇಂಡೋ ಇಸ್ಲಾಮಿಕ್ ಸಂಸ್ಕೃತಿಗೆ ಅಡಿಪಾಯ ಹಾಕಿತು. ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿಗೊಂಡವು. ಈ ಆಡಳಿತ ವ್ಯವಸ್ಥೆಯು ಮುಂದೆ ಮೊಘಲ್ ಸಾಮ್ರಾಜ್ಯಕ್ಕೆ ಸಹಕಾರಿಯಾಯಿತು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.